ಸೊ ಹಾಯ್ ಹಲೋ ನಮಸ್ತೆ ಒನ್ಸ್ ಅಗೈನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕೃಷ್ಣ ಮಾತಾಡ್ತಿರೋದು. ಸೊ ಇವತ್ತಿನ ಟಾಪಿಕ್ ಯಾರ ಬಗ್ಗೆಪ್ಪ ಅಂತ ನೀವು ಕೇಳಿದ್ರೆ, ಸೊ ಡೆಲ್ಲಿ ಕ್ಯಾಪಿಟಲ್ಸ್. ಸೊ ಡೆಲ್ಲಿ ಕ್ಯಾಪಿಟಲ್ಸ್ನ 2026ರ ಸ್ಕ್ವಾಡ್ ಹಾಗೂ ಅವರ ರೆಕಾರ್ಡ್ಸ್ ಹಾಗೂ ಅವರ ಪ್ಲೇಯರ್ನ ಕೀ ಫ್ಯಾಕ್ಟ್ಸ್ ಹಾಗೂ ನನ್ನ ಸ್ಟ್ರಾಂಗೆಸ್ಟ್ 11 ಫಾರ್ DC. ಸೊ ಇದನ್ನ ಚರ್ಚೆ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಮೊದಲನೇದಾಗಿ ಸ್ಕ್ವಾಡ್ ಬಗ್ಗೆ ಮಾತಾಡೋಣ. ಸೊ ಬ್ಯಾಟಿಂಗ್ ಲಿಸ್ಟ್ ಅಲ್ಲಿ ಯಾರು ಬರ್ತಾರೆ ನೋಡೋಣ. ಕ್ರಿಸ್ಟನ್ ಸ್ಟಬ್ಸ್, ಡೇವಿಡ್ ಮಿಲ್ಲರ್, ನಿತೇಶ್ ರಾಣಾ, ಕರುಣ್ ನಾಯರ್, ಪೃಥ್ವಿ ಶಾ, ಸಮೀರ್ ರಿಜ್ವಿ, ಆಶುತೋಷ್ ಶರ್ಮಾ, ಪತುಮ್ ನಿಸಾಂಕ, ಸಾಹಿಲ್ ಪ್ರಕಾಶ್. ಸೊ ವಿಕೆಟ್ ಕೀಪರ್ಸ್ KL ರಾಹುಲ್, ಅಭಿಷೇಕ್ ಪೋರಲ್, ಬೆನ್ ಡಕೆಟ್. ನೆಕ್ಸ್ಟ್ ಆಲ್ರೌಂಡರ್ಸ್ ಅಕ್ಷರ್ ಪಟೇಲ್, ಅಜಯ್ ಮಂಡಲ್, ಅಕೂಬ್ ದರ್, ವಿಪ್ರಾಜ್ ನಿಗಮ್, ಮಾಧವ್ ಥುವರಿ, ತ್ರಿಪೂರಣ ವಿಜಯ್. ನೆಕ್ಸ್ಟ್ ಬೌಲರ್ಸ್ ಕುಲ್ದೀಪ್ ಯಾದವ್, ಮಿಚೆಲ್ ಸ್ಟಾರ್, ಟಿ ನಟರಾಜನ್, ಮುಕೇಶ್ ಕುಮಾರ್, ಲುಂಗಿ ಎಂಗಡಿ, ಕೈಲೆ ಜಮ್ಮೀಸನ್, ದುಷ್ಮಂತ ಚಮೀರ. ಇದಾಗಿತ್ತು 2026ರ ಡೆಲ್ಲಿ ಕ್ಯಾಪಿಟಲ್ಸ್ ಸ್ಕ್ವಾಡ್ ಲಿಸ್ಟ್. ಸೊ ಈಗ ನಾವು ಡೆಲ್ಲಿ ಕ್ಯಾಪಿಟಲ್ಸ್ನ ರೆಕಾರ್ಡ್ಸ್ ಬಗ್ಗೆ ಮಾತಾಡೋಣ. ಸೆಕೆಂಡ್ ಫಾಸ್ಟೆಸ್ಟ್ 50 ಯಾರಪ್ಪ ಹೊಡೆದಿದ್ದಾರೆ ಅಂದ್ರೆ ಅದು KL ರಾಹುಲ್. ಸೊ KL ರಾಹುಲ್ ಎಷ್ಟು ಬಾಲ್ ಹೊಡೆದಿದ್ದಾರೆ ಅಂದ್ರೆ 14 ಬಾಲಲ್ಲಿ ಹಾಫ್ ಸೆಂಚುರಿ ಕಂಪ್ಲೀಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಕ್ಷರ್ ಪಟೇಲ್ ಅವರು 7.09 ಬಾಲ್ ಎಕನಾಮಿನ ಮೇಂಟೈನ್ ಮಾಡಿದ್ದಾರೆ. ಹಾಗೂ ಈಗಿರೋ ಲಿಸ್ಟ್ ನಲ್ಲಿ KL ರಾಹುಲ್ ಹಾಗೂ ಕ್ರಿಸ್ಟನ್ ಸ್ಟಬ್ಸ್ ಈ ಇಬ್ಬರು ಮಾತ್ರ ಸೆಂಚುರಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಹೊಡೆದಿದ್ದಾರೆ. ಈಗ ಪ್ಲೇಯರ್ಸ್ ಕೀ ಫ್ಯಾಕ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ, ಮೊದಲದಾಗಿ ಅಕ್ಷರ್ ಪಟೇಲ್ ಬಗ್ಗೆ ಮಾತಾಡೋದಾದ್ರೆ, ಅತಿ ಹೆಚ್ಚು ಡೆಲ್ಲಿ ಕ್ಯಾಪಿಟಲ್ಸ್ ಪರ ವಿಕೆಟ್ಸ್ ಯಾರಪ್ಪ ತಗೊಂಡಿರೋದು ಅಂದ್ರೆ 2ನೇ ಸ್ಥಾನದಲ್ಲಿ ಅವರು ಇರ್ತಾರೆ. ಮೊದಲನೇ ಸ್ಥಾನದಲ್ಲಿ ರಬಾಡಾ ಇದ್ರೆ 2ನೇ ಸ್ಥಾನದಲ್ಲಿ ಅಕ್ಷರ್ ಪಟೇಲ್ ಅವರು ಇರ್ತಾರೆ. ನೆಕ್ಸ್ಟ್ KL ರಾಹುಲ್ ಬಗ್ಗೆ ಏನ್ ಮಾತಾಡೋದು ಗುರು, ಯಾವಾಗ ಕಳಿಸಿದ್ರು ಅವರು ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ. ಓಪನ್ ಆಗಿ ಕಳಿಸ್ತೀರಾ, ಓಕೆ. ಒನ್ ಡೌನ್ ಆಗಿ ಕಳಿಸ್ತೀರಾ, ಓಕೆ. ಟೂ ಡೌನ್ ಆಗಿ ಕಳಿಸ್ತೀರಾ, ಓಕೆ. ಟೀಸ್ ರೌಂಡ್ ಆಗಿ ಕಳಿಸ್ತೀರಾ, ಓಕೆ. ಫಿನಿಶರ್ ಆಗಿ ಕಳಿಸ್ತೀರಾ, ಓಕೆ. ವಿಕೆಟ್ ಕೀಪರಾ, ಹೌದು, ಓಕೆ. ಫೀಲ್ಡಿಂಗಾ, ಸೊ ಓಕೆ. ಇಷ್ಟು ಕೂಡ ಅವರು ಒಬ್ಬರೇ ಮಾಡ್ತಾರೆ. ಹಾಗೂ ಒನ್ ಆಫ್ ದಿ ಮೋಸ್ಟ್ ಅಂಡರ್ ರೇಟೆಡ್ ಪ್ಲೇಯರ್ ಯಾರಪ್ಪ ಇನ್ ಇಂಡಿಯಾ ಅಂತ ಕೇಳಿದ್ರೆ ಅದು ನಮ್ಮ KL ರಾಹುಲ್, ಕನ್ನಡದ KL ರಾಹುಲ್. ಇದೊಳ್ಳೆ ಸರು ಹೋಯ್ತಲ್ಲ, ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀನ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಅಕೂಬ್ ದರ್. ಸೊ ಅಕೂಬ್ ದರ್ ಬಗ್ಗೆ ಮಾತಾಡೋದಾದ್ರೆ 8,40,00,000 ದುಡ್ಡನ್ನು ಕೊಟ್ಟು ಡೆಲ್ಲಿ ಕ್ಯಾಪಿಟಲ್ಸ್ ಇವ್ರನ್ನ ಬಿಡ್ ಮಾಡಿದ್ದಾರೆ. ನೆಕ್ಸ್ಟ್ ಮಿಚೆಲ್ ಸ್ಟಾರ್ ಬಗ್ಗೆ ಮಾತಾಡೋದಾದ್ರೆ ಅವರು ಆಲ್ರೆಡಿ ಒಂದು ಮ್ಯಾಚ್ ಅಲ್ಲಿ 35 ರನ್ ಕೊಟ್ಟು 5 ವಿಕೆಟ್ ತಗೊಂಡಿದ್ದಾರೆ. ಸೊ ಮಿಚೆಲ್ ಸ್ಟಾರ್ ಈಗಾಗಲೇ ನಾವು ನೋಡಿದೀವಿ ಎಂತ ಒಂದೊಳ್ಳೆ ಗುಡ್ ಬೌಲರ್ ಅಂತ. ಸೊ ಅವ್ರ ಬಗ್ಗೆ ಜಾಸ್ತಿ ಏನು ಮಾತಾಡಂಗಿಲ್ಲ. ಸೊ ಅವ್ರು ಆಸ್ಟ್ರೇಲಿಯಾ ಅಂತ ಬಂದಾಗ ತುಂಬಾ ಚೆನ್ನಾಗಿ ಮಾಡ್ತಾರೆ, ಬಟ್ IPL ಅಂತ ಬಂದಾಗ ತುಂಬಾ ಕೇರ್ಲೆಸ್ ಆಗಿ ಆಡ್ತಾರೆ. ನೆಕ್ಸ್ಟ್ ನಿತೇಶ್ ರಾಣಾ. ಸೊ ನಿತೇಶ್ ರಾಣಾ ಕೂಡ ಒಂದೊಳ್ಳೆ ಗುಡ್ ಬ್ಯಾಟ್ಸ್ಮನ್ ಕಮ್ ಬೌಲರ್ ಆಗಿ ಕಂಡು ಬರ್ತಾರೆ. ನೆಕ್ಸ್ಟ್ ಡೇವಿಡ್ ಮಿಲ್ಲರ್. ಇಲ್ಲಿ ಡೇವಿಡ್ ಮಿಲ್ಲರ್ ಒನ್ ಆಫ್ ದಿ ಫಿನಿಷರ್ ರೋಲ್ ನ ಪ್ಲೇ ಮಾಡ್ತಾರೆ. ಸೊ ಈ ವರ್ಷದ ಡೆಲ್ಲಿ ಕ್ಯಾಪಿಟಲ್ ಫಿನಿಷರ್ ರೋಲ್ ಯಾರಪ್ಪ ತುಂಬಾ ಚೆನ್ನಾಗಿ ಪ್ಲೇ ಮಾಡ್ತಾರೆ ಅಂದ್ರೆ ಅದು ಡೇವಿಡ್ ಮಿಲ್ಲರ್. ಸೊ ಇದಾಗಿತ್ತು ಪ್ಲೇಯರ್ಸ್ ಹಾಗೂ ಅವರ ಕೀ ಫ್ಯಾಕ್ಟ್ಸ್. ಸೊ ಈಗ ಫೈನಲಿ ಬರೋಣ ನನ್ನ ಸ್ಟ್ರಾಂಗೆಸ್ಟ್ 11 ಫಾರ್ ಡೆಲ್ಲಿ ಕ್ಯಾಪಿಟಲ್ಸ್. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ನನ್ನ ಸ್ಟ್ರಾಂಗೆಸ್ಟ್ 11 ಯಾರಪ್ಪ ಅಂತ ನೀವೇನಾದ್ರು ಕೇಳೋದಾದ್ರೆ KL ರಾಹುಲ್, ಬೆನ್ ಡಕೆಟ್, ನಿತೇಶ್ ರಾಣಾ, ಕ್ರಿಸ್ಟನ್ ಸ್ಟಬ್ಸ್, ಡೇವಿಡ್ ಮಿಲ್ಲರ್, ಅಕ್ಷರ್ ಪಟೇಲ್, ಆಶುತೋಷ್ ಶರ್ಮಾ, ಮಿಚೆಲ್ ಸ್ಟಾರ್, ಕುಲ್ದೀಪ್ ಯಾದವ್, ಟಿ ನಟರಾಜನ್, ಮುಕೇಶ್ ಕುಮಾರ್. ಸೊ ಇಂಪ್ಯಾಕ್ಟ್ ಆಗಿ ನಾನು ಯಾರನ್ನ ಆಯ್ಕೆ ಮಾಡ್ತೀನಿ ಅಂತ ನೀವೇನಾದ್ರು ಕೇಳೋದಾದ್ರೆ ಸಮೀರ್ ರಿಜ್ವಿನ ಬ್ಯಾಟಿಂಗ್ ಅಲ್ಲಿ ಆಯ್ಕೆ ಮಾಡ್ತೀನಿ. ಸೊ ಬೌಲಿಂಗ್ ಅಲ್ಲಿ ಅಕೂಬ್ ದರ್ನ ಆಯ್ಕೆ ಮಾಡ್ತೀನಿ. ಇದಾಗಿತ್ತು ನನ್ನ ಸ್ಟ್ರಾಂಗೆಸ್ಟ್ 11. ಸೊ ನಿಮ್ಮ ಸ್ಟ್ರಾಂಗೆಸ್ಟ್ 11 ಫಾರ್ DC ಯಾರು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇದೇ ರೀತಿ ಹೆಚ್ಚು ವಿಡಿಯೋಸ್ ನನ್ನ ಚಾನಲ್ ಅಲ್ಲಿ ನಾನು ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಸೊ ಕೀಪ್ ಸಪೋರ್ಟಿಂಗ್, ಈ ಚಾನಲ್ ನ ಸಪೋರ್ಟ್ ಮಾಡ್ತಾ ಇರಿ. ಯಾರ್ಯಾರು ಹೊಸಬ್ರು ಈ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದೀರೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಮೊದಲಿನಿಂದ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿರೋ ಎಲ್ಲ ನನ್ನ ವ್ಯೂವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು.